ಓಕೆ ಓಕೆ ಥ್ಯಾಂಕ್ ಯು ರಂಜಿತ್. ವ್ಯಾಲಿಡ್ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರು ನೋಡಿ ಈಗಷ್ಟೇ ಗಮನಿಸಿದ್ರಿ. ನೀವು ಏನಾದರೂ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತಂದರೆ ನಿಮಗೆ 20ನೇ ತಾರೀಕುವರೆಗೂ ಕೂಡ ಹೋದರೆ ತುಂಬ ಅನುಕೂಲ, ಯಾವುದೇ ರೀತಿಯಾದಂಥ ಅಡಚಣೆಗಳು ಆಗೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದಲ್ಲಿ ರಿಲಯನ್ಸ್ ಫೌಂಡೇಶನ್ನಿಂದ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಟ್ಯಾಂತರ ಜನರು ಸಂಗಮಕ್ಕೆ ಆಗಮಿಸ್ತಾ ಇದ್ದು ಉಚಿತ ಊಟ, ವೈದ್ಯಕೀಯ ಸಹಾಯ, ಸಾರಿಗೆ ಸೇವೆಗಳು ಮತ್ತು ಗಂಗಾ ನದಿಯಲ್ಲಿ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ಗಳನ್ನು ನೀಡ್ತಾ ಇದೆ. ಆಧ್ಯಾತ್ಮಿಕ ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಸಹಭಾಗಿತ್ವದಲ್ಲಿ ರಿಲಯನ್ಸ್ ಫೌಂಡೇಶನ್ನ ಈ ಸೇವೆಯನ್ನ ಮಾಡ್ತಿರೋದು ಈಗ ಗೊತ್ತಾಗಿದೆ. ऐसा बेहतर खाना पीना और रहना कहीं नहीं देखा। भोजन बहुत ही स्वादिष्ट था और ये प्रबंध बहुत ही अच्छे से किया गया हुआ है। थैंक यू टू रिलायंस फाउंडेशन गुरुजी महाराज। रिलायंस फाउंडेशन द्वारा जो जल यात्रियों की सुरक्षा के मद्देनज़र ये जो लाइफ जैकेट प्रदान की गई है, ये बहुत ही अच्छा कदम है। ಓಕೆ ಥ್ಯಾಂಕ್ ಯು ರಂಜಿತ್. ವ್ಯಾಲಿಡ್ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರು ನೋಡಿ ಈಗಷ್ಟೇ ಗಮನಿಸಿದ್ರಿ. ನೀವು ಏನಾದರೂ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತಂದರೆ ನಿಮಗೆ 20ನೇ ತಾರೀಕುವರೆಗೂ ಕೂಡ ಹೋದರೆ ತುಂಬ ಅನುಕೂಲ, ಯಾವುದೇ ರೀತಿಯಾದಂಥ ಅಡಚಣೆಗಳು ಆಗೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದಲ್ಲಿ ರಿಲಯನ್ಸ್ ಫೌಂಡೇಶನ್ನಿಂದ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಟ್ಯಾಂತರ ಜನರು ಸಂಗಮಕ್ಕೆ ಆಗಮಿಸ್ತಾ ಇದ್ದು ಉಚಿತ ಊಟ, ವೈದ್ಯಕೀಯ ಸಹಾಯ, ಸಾರಿಗೆ ಸೇವೆಗಳು ಮತ್ತು ಗಂಗಾ ನದಿಯಲ್ಲಿ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ಗಳನ್ನು ನೀಡ್ತಾ ಇದೆ. ಆಧ್ಯಾತ್ಮಿಕ ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಸಹಭಾಗಿತ್ವದಲ್ಲಿ ರಿಲಯನ್ಸ್ ಫೌಂಡೇಶನ್ನ ಈ ಸೇವೆಯನ್ನ ಮಾಡ್ತಿರೋದು ಈಗ ಗೊತ್ತಾಗಿದೆ. ऐसा बेहतर खाना पीना और रहना कहीं नहीं देखा। भोजन बहुत ही स्वादिष्ट था और ये प्रबंध बहुत ही अच्छे से किया गया हुआ है। थैंक यू टू रिलायंस फाउंडेशन गुरुजी महाराज। रिलायंस फाउंडेशन द्वारा जो जल यात्रियों की सुरक्षा के मद्देनज़र ये जो लाइफ जैकेट प्रदान की गई है, ये बहुत ही अच्छा कदम है। ಓಕೆ ಥ್ಯಾಂಕ್ ಯು ರಂಜಿತ್.
ವ್ಯಾಲಿಡ್ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರು ನೋಡಿ ಈಗಷ್ಟೇ ಗಮನಿಸಿದ್ರಿ. ನೀವು ಏನಾದರೂ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತಂದರೆ ನಿಮಗೆ 20ನೇ ತಾರೀಕುವರೆಗೂ ಕೂಡ ಹೋದರೆ ತುಂಬ ಅನುಕೂಲ, ಯಾವುದೇ ರೀತಿಯಾದಂಥ ಅಡಚಣೆಗಳು ಆಗೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದಲ್ಲಿ ರಿಲಯನ್ಸ್ ಫೌಂಡೇಶನ್ನಿಂದ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಟ್ಯಾಂತರ ಜನರು ಸಂಗಮಕ್ಕೆ ಆಗಮಿಸ್ತಾ ಇದ್ದು ಉಚಿತ ಊಟ, ವೈದ್ಯಕೀಯ ಸಹಾಯ, ಸಾರಿಗೆ ಸೇವೆಗಳು ಮತ್ತು ಗಂಗಾ ನದಿಯಲ್ಲಿ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ಗಳನ್ನು ನೀಡ್ತಾ ಇದೆ. ಆಧ್ಯಾತ್ಮಿಕ ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಸಹಭಾಗಿತ್ವದಲ್ಲಿ ರಿಲಯನ್ಸ್ ಫೌಂಡೇಶನ್ನ ಈ ಸೇವೆಯನ್ನ ಮಾಡ್ತಿರೋದು ಈಗ ಗೊತ್ತಾಗಿದೆ. ऐसा बेहतर खाना पीना और रहना कहीं नहीं देखा। भोजन बहुत ही स्वादिष्ट था और ये प्रबंध बहुत ही अच्छे से किया गया हुआ है. थैंक यू टू रिलायंस फाउंडेशन गुरुजी महाराज. रिलायंस फाउंडेशन द्वारा जो जल यात्रियों की सुरक्षा के मद्देनज़र ये जो लाइफ जैकेट प्रदान की गई है, ये बहुत ही अच्छा कदम है. ಓಕೆ ಥ್ಯಾಂಕ್ ಯು ರಂಜಿತ್. ವ್ಯಾಲಿಡ್ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರು ನೋಡಿ ಈಗಷ್ಟೇ ಗಮನಿಸಿದ್ರಿ. ನೀವು ಏನಾದರೂ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತಂದರೆ ನಿಮಗೆ 20ನೇ ತಾರೀಕುವರೆಗೂ ಕೂಡ ಹೋದರೆ ತುಂಬ ಅನುಕೂಲ, ಯಾವುದೇ ರೀತಿಯಾದಂಥ ಅಡಚಣೆಗಳು ಆಗೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದಲ್ಲಿ ರಿಲಯನ್ಸ್ ಫೌಂಡೇಶನ್ನಿಂದ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಟ್ಯಾಂತರ ಜನರು ಸಂಗಮಕ್ಕೆ ಆಗಮಿಸ್ತಾ ಇದ್ದು ಉಚಿತ ಊಟ, ವೈದ್ಯಕೀಯ ಸಹಾಯ, ಸಾರಿಗೆ ಸೇವೆಗಳು ಮತ್ತು ಗಂಗಾ ನದಿಯಲ್ಲಿ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ಗಳನ್ನು ನೀಡ್ತಾ ಇದೆ. ಆಧ್ಯಾತ್ಮಿಕ ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಸಹಭಾಗಿತ್ವದಲ್ಲಿ ರಿಲಯನ್ಸ್ ಫೌಂಡೇಶನ್ನ ಈ ಸೇವೆಯನ್ನ ಮಾಡ್ತಿರೋದು ಈಗ ಗೊತ್ತಾಗಿದೆ. ऐसा बेहतर खाना पीना और रहना कहीं नहीं देखा. भोजन बहुत ही स्वादिष्ट था और ये प्रबंध बहुत ही अच्छे से किया गया हुआ है. थैंक यू टू रिलायंस फाउंडेशन गुरुजी महाराज. रिलायंस फाउंडेशन द्वारा जो जल यात्रियों की सुरक्षा के मद्देनज़र ये जो लाइफ जैकेट प्रदान की गई है, ये बहुत ही अच्छा कदम है.